ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ವಿದುರ ನೀತಿ 2ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನು ಅಂತಂದರೆ ಯಾರ್ಯಾರು ಹೇಗಿರಬೇಕು, ಯಾವುದರಿಂದ ಏನಾಗುತ್ತೆ ಅಂತೆಲ್ಲ ಧೃತರಾಷ್ಟ್ರ ಮಹಾರಾಜನಿಗೆ ವಿದುರರು ಹೇಳ್ತಾ ಇದ್ದಾರೆ. ಅಂದರೆ ಸದಾಚಾರದಿಂದ ಅವನು ಯಾವುದೇ ಕುಲದಲ್ಲಿರಲಿ, ಉನ್ನತ ಕುಲದಲ್ಲಿರಲಿ, ಹೀನ ಕುಲದಲ್ಲಾದರೂ ಇರಲಿ, ಅವನ ಸದಾಚಾರದಿಂದ ಅವನ ಶ್ರೇಷ್ಠತೆ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನ ತಿಳಿಸಿದ್ರು. ಸೊ ಅವನ ಸದಾಚಾರನೇ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತೆ. ಅವನು ಯಾವ ಕುಲದಲ್ಲಿದ್ರೆ ಏನು ಅದು ಬೇಕಾಗಿರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಯಾರು ಬೇರೆಯವರ ಹಣ, ರೂಪ, ಪರಾಕ್ರಮ, ಕುಲೀನತೆ, ಸುಖ, ಸೌಭಾಗ್ಯ ಮತ್ತು ಸಮ್ಮಾನ ಅಂದರೆ ಗೌರವ ಅಂಥದ್ದೆಲ್ಲ ಇರುತ್ತಲ್ಲ, ಅದರ ಮೇಲೆ ಹೊಟ್ಟೆ ಕಿಚ್ಚುಪಡ್ತಾನೋ. ಈಗ ಬೇರೆಯವ್ರ ಹತ್ರ ತುಂಬ ಹಣ ಇರುತ್ತೆ, ಅದನ್ನ ನೋಡಿ ನಾನು ಹೊಟ್ಟೆ ಕಿಚ್ಚುಪಡೋದು. ಬೇರೆಯವ್ರ ಹತ್ರ ರೂಪ ಇರುತ್ತೆ, ಅದನ್ನ ನೋಡಿ ಹೊಟ್ಟೆ ಕಿಚ್ಚುಪಡೋದು. ಬೇರೆಯವ್ರು ಸುಖವಾಗಿರೋದನ್ನ ನೋಡಿ ನಾನು ಹೊಟ್ಟೆ ಕಿಚ್ಚುಪಡೋದು. ಈ ರೀತಿ ಬೇರೆ ಬೇರೆ ಸಂಪತ್ತನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತೀವೋ ಅವನ ಈ ರೋಗ ಇದೆಯಲ್ಲ, ಇದು ವಾಸಿ ಆಗೋದು ಅಸಾಧ್ಯ. ಅಂದರೆ ಇದು ತುಂಬಾ ಕಷ್ಟ ಹೋಗೋದು, ಹೊಟ್ಟೆ ಕಿಚ್ಚು ಅನ್ನೋದು. ಮಾಡಬಾರದಂಥ ಕೆಲಸವನ್ನು ಮಾಡೋದ್ರಿಂದ ಮತ್ತು ಮಾಡಬೇಕಾಗಿರುವಂಥ ಕೆಲಸದಲ್ಲಿ ನಾವು ಪ್ರಮಾದವನ್ನು ಉಂಟು ಮಾಡೋದು. ಈಗ ನಾವು ಅದನ್ನು ಮಾಡಬಾರ್ದು ಅಂತ ಹೇಳಿರ್ತಾರಂಥ ಕೆಲಸ, ಅದನ್ನು ಬೇಕು ಅಂತ ಮಾಡೋದು. ಯಾವುದು ಮಾಡಬೇಕೋ ಅದರಲ್ಲಿ ಏನಾದರೂ ಒಂದು ತೊಂದರೆ ತಂದು ಇಡೋದು, ಅದನ್ನು ಮಾಡೋದಕ್ಕಾಗದೇ ಇರೋ ಥರ ಮಾಡಿಬಿಡೋದು. ಮತ್ತು ಕಾರ್ಯ ಸಿದ್ಧಿ ಆಗೋದಕ್ಕೆ ಮೊದಲೇ ಮಂತ್ರವನ್ನು ಬೇರೆಯವರಿಗೆ ಹೇಳ್ಬಿಡೋದು ಅಥವಾ ಪ್ರಕಟಪಡಿಸೋದು. ಬೇರೆಯವರಿಗೆ ಗೊತ್ತಾಗೋದ್ರಿಂದ ಹೆದರ್ಕೊಳ್ಬೇಕು ನಾವು. ಯಾಕೆ ಅಂತಂದರೆ ಈ ಮಂತ್ರ ಉಚ್ಚಾರಣೆ ಅನ್ನೋದಿದೆಯಲ್ಲ, ಅದು ಗೌಪ್ಯವಾಗಿ ಕೊಟ್ಟಿರ್ತಾರೆ ನಮಗೆ, ಇಂಥದ್ದನ್ನು ನೀವು ಮಾಡಿ ಅಂತಂದ್ಬಿಟ್ಟು ಅದು ಎಲ್ಲರ ಮುಂದೆನೂ ಗೊತ್ತಾಗೋ ಹಾಗೆ ಮಾಡಿಬಿಡೋದು. ಅಂದರೆ ಆ ಮಂತ್ರ ಅನ್ನೋದೇ ಅದು ಅವ್ರು ಸಾಧನೆ ಮಾಡೋದಕ್ಕೆ ಅಂತ ಕೊಟ್ಟಿರ್ತಾರೆ. ಅದನ್ನು ಮಾಡಿದಾಗ ಅದ್ರ ಫಲ ನಮಗೆ ಬರೋದು. ಆದರೆ ನಾವೇನು ಮಾಡ್ತೀವಿ, ಅದನ್ನು ಎಲ್ಲ ಕಡೆ ಡಂಗುರ ಮಾಡ್ಕೊಂಡು ಬಂದ್ಬಿಡೋದು. ಅದು ವೇಸ್ಟ್ ಆಯಿತು. ಆ ರೀತಿ ಮಾಡೋದ್ರಿಂದ ಹೆದರಿಕೆ ಇರಬೇಕು ನಮಗೆ. ಹೌದು, ಇದನ್ನು ನನಗೆ ಕೊಟ್ಟಿದ್ದಾರೆ ಮಂತ್ರ, ನಾನು ಮಾಡಬೇಕು, ಅಥವಾ ಮಾಡಿದ ಮೇಲೆ ಅದು ರಿಸಲ್ಟ್ ಬರುತ್ತಲ್ಲ, ಅದಕ್ಕೆ ಮುಂಚೆನೇ ನಾನು ಹೇಳಬಾರ್ದು ಅನ್ನೋ ಒಂದು ಹೆದರಿಕೆ ನಮ್ಮಲ್ಲಿ ಇರಬೇಕು. ಮತ್ತು ಯಾವುದರಿಂದ ನಶೆ ಏರುತ್ತೋ ಅಂತಹ ಒಂದು ಪೇಯವನ್ನು, ಅಂದರೆ ಅಂಥ ಒಂದು ಡ್ರಿಂಕ್ಸ್ ಇರುತ್ತಲ್ಲ, ಅದನ್ನು ಕುಡಿಬಾರ್ದು. ನಶೆ ಏರುವಂತಹ ಡ್ರಿಂಕ್ಸನ್ನು ನಾವು ಕುಡಿಬಾರ್ದು. ಆಮೇಲೆ ವಿದ್ಯೆಯ ಮದ ಇರುತ್ತಲ್ಲ, ಅದು ದನದ ಮದ. ಮತ್ತು ಮೂರನೇದು ಯಾವುದು ಅಂತಂದರೆ ಒಳ್ಳೆ ಕುಲದ ಮದ. ಇದು ತುಂಬ ಜನಗಳಿಗೆ ಇದೆ. ನಾನು ಒಂದು ಒಳ್ಳೆ ಕುಲದಲ್ಲಿ ಹುಟ್ಟುಬಿಟ್ಟಿದ್ದೀನಿ, ನನ್ನನ್ನು ಹಿಡಿಯೋಕ್ಕಾಗಲ್ಲ ಅನ್ನೋ ರೀತಿ ಇರುತ್ತೆ. ಅಂದರೆ ನಾವೇ ಶ್ರೇಷ್ಠರು, ಬೇರೆಯವರೆಲ್ಲ ಕೀಳು ಅನ್ನೋ ರೀತಿ ನೋಡ್ತಾರೆ. ಇನ್ನು ಕೆಲವರಿಗೆ ವಿದ್ಯೆ ಇರುತ್ತೆ, ಅದು ಭಗವಂತ ಕೊಟ್ಟಿರುವಂಥ ಒಂದು ಅಮೂಲ್ಯವಾದಂತಹ ಒಂದು ಐಶ್ವರ್ಯ. ಅದು ಅದರಿಂದ ಮದ ಬರಬಾರ್ದು. ಅದನ್ನು ಯೂಸ್ ಮಾಡಿ 4 ಜನಕ್ಕೆ ಅದನ್ನು ಹಂಚಬೇಕು, 4 ಜನಕ್ಕೆ ಅದರಿಂದ ಉಪಯೋಗ ಆಗಬೇಕು, ಆ ರೀತಿ ನೋಡ್ಕೋಬೇಕು. ಇನ್ನು ಹಣದ ಮದ ಕೆಲವರಿಗಿರುತ್ತೆ. ಸೊ ಮೂರನೇದಿದೆಯಲ್ಲ ಕುಲದ ಮದ, ಅದು ಕೂಡ ಇರಬಾರ್ದು. ಇದೇನಾಗುತ್ತೆ ಅಂತಂದರೆ ಅಭಿಮಾನಿ, ಅಂದರೆ ಒಂದು ಘಮಂಡಿ ಅಂತ ಹೇಳ್ತಾರೆ ನೋಡಿ, ಅಂಥ ಮನುಷ್ಯರಿಗೆ ಇದೆಲ್ಲ ಮದ. ಆದರೆ ಸಜ್ಜನರಿಗೆ ಇದು ದಮದ ಸಾಧನೆಗಳು, ಅಂದರೆ ದಮನ ಮಾಡೋದಕ್ಕೆ ಇರುವಂಥ ಒಂದು ವಸ್ತುಗಳು. ಇದನ್ನೆಲ್ಲ ದಮನ ಮಾಡ್ತಾರವರು. ಅಂದರೆ ಯಾರು ಅಭಿಮಾನ ಇರುತ್ತೋ, ಅಂದರೆ ಗರ್ವ ಅಥವಾ ಘಮಂಡಿತನ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಇವೆಲ್ಲ ಮದ ಅಂತ ಅನ್ಸ್ಕೊಂಡ್ರೆ, ಸಜ್ಜನರಿಗೆ ಇದು ದಮದ ಸಾಧನೆಗಳು. ಇದನ್ನೆಲ್ಲ ಅವರು ದಮನ ಮಾಡಿ ತಮ್ಮ ಒಳಗಡೆ ಅದನ್ನು ಕಂಟ್ರೋಲ್ ಮಾಡ್ತಾರೆ, ಅದನ್ನೆಲ್ಲ ಸಾಧನೆ ಮಾಡ್ಕೊಳ್ತಾರಲ್ಲ, ಅವರಿಗೆ ಇದೆಲ್ಲ ಸಾಧನೆಯ ವಸ್ತುಗಳಾಗುತ್ತೆ. ಯಾವತ್ತೇ ಆಗಲಿ, ಯಾವುದೇ ಕೆಲಸದಲ್ಲಿ ಸಜ್ಜನರ ಮೂಲಕ ಪ್ರಾರ್ಥಿತವಾದ ಮೇಲೆ, ಅಂದರೆ ಏನು, ಸಜ್ಜನರು ಮಾಡಿ ಮುಗಿಸಿರ್ತಾರೆ. ದುಷ್ಟರು ಏನು ಮಾಡ್ತಾರೆ ಇಲ್ಲಿ, ನಾನು ನಿಜವಾಗ್ಲೂ ನಾನು ಒಬ್ಬ ದುಷ್ಟ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ನಾನು ಸಜ್ಜನ ಅಂತ ಹೇಳ್ಕೊಳ್ತಾನೆ. ಮತ್ತು ಅವನು ತಿಳ್ಕೊಳ್ತಾನೆ. ಅವನು ಗೊತ್ತಿದ್ರೂ ಕೂಡ ಅದನ್ನು ತಿಳ್ಕೊಳ್ತಾನಲ್ಲ, ಅದು ನಿಜವಾಗ್ಲೂ ಸರಿಯಲ್ಲ. ಮನಸ್ವಿ ಪುರುಷರಿಗೆ ಆಸರೆ ಕೊಡುವಂಥವ್ರು ಯಾರು? ಸಂತರು. ಸಂತರ ಆಸರೆ ಯಾರು? ಸಂತರೇ ಆಗಿರ್ತಾರೆ. ಸಂತರನ್ನು ಬೇರೆಯವರು ಆಸರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ ನೋಡಿ, ದುಷ್ಟರಿಗೆ ಆಸರೆ ಕೊಡುವಂಥವ್ರು ಯಾರು? ಸಂತರು. ಈಗ ಆ ಸಂತರಿಗಿರುವಂಥ ಮನಸ್ಸಿದೆಯಲ್ಲ, ಅದು ಎಷ್ಟು ದೊಡ್ಡದು ಅಂತಂದರೆ, ಅವರು ಸಂತರಿಗಷ್ಟೇ ಆಸರೆ ಕೊಡೋದಿಲ್ಲ, ದುಷ್ಟರಿಗೂ ಕೂಡ ಆಸರೆ ಕೊಡುವಂಥವರು ಸಂತ ವ್ಯಕ್ತಿಗಳೇ. ಆ ಸಂತರು ಅಂತಂದರೆ ಅವರು ಮನಸ್ಸು ಶುದ್ಧವಾಗಿರುತ್ತೆ, ಕರುಣೆ ಇರುತ್ತೆ,
ಅವರು ಹೃದಯ ವಿಶಾಲವಾಗಿರುತ್ತೆ. ಅದಕ್ಕೆ ಅವರು ಸಂತರಿಗೂ ಆಸರೆ ಕೊಡ್ತಾರೆ ಮತ್ತು ದುಷ್ಟರಿಗೂ ಕೂಡ ಆಸರೆ ಕೊಡ್ತಾರೆ. ಆದರೆ ದುಷ್ಟ ಜನರು ಇರ್ತಾರಲ್ಲ, ಅವರು ಸಂತರಿಗೆ ಆಸರೆಯನ್ನು ಕೊಡೋದಿಲ್ಲ. ಒಳ್ಳೆಯ ಬಟ್ಟೆ ಇರುತ್ತಲ್ಲ ಅಂಥವನು ಸಭೆಯನ್ನು ಗೆಲ್ತಾನೆ. ಅಂದರೆ ಅರ್ಥ ಏನು? ತನ್ನ ಪ್ರಭಾವವನ್ನು ಆ ಸಭೆಯಲ್ಲಿ ಬೀರ್ತಾನೆ. ಈಗ ಒಳ್ಳೆ ಬಟ್ಟೆಯನ್ನು ಹಾಕೊಂಡು ಬಂದಿರ್ತಾರಲ್ಲ, ಅವರನ್ನು ನೋಡಿ ಜನಗಳು ಅವ್ರು ಕೊಡುವಂಥ ಗೌರವನೇ ಬೇರೆ ಅಲ್ವಾ? ಅದನ್ನು ಹೇಳ್ತಾ ಇರೋದು. ಆ ಸಭೆಯಲ್ಲಿ ಎಲ್ಲರ ಒಂದು ಅಟ್ರಾಕ್ಷನ್ ಆಗಿರ್ತಾನೆ ಅವನು. ಆಮೇಲೆ ಯಾರ ಹತ್ರ ಗೋವು ಇರುತ್ತೋ ಅವನು ಒಳ್ಳೆ ಸ್ವಾದದ ಆಕಾಂಕ್ಷೆಯನ್ನು ಗೆಲ್ತಾನೆ. ಅಂದರೆ ಆ ಹಸುವಿನ ಒಂದು ಹಾಲಾಗಿರ್ಬೋದು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಸಿಗುತ್ತಲ್ಲ ಅವನಿಗೆ. ಸೊ ಆ ಒಳ್ಳೆ ಸ್ವಾದ ಇರುತ್ತಲ್ಲ, ಅದರ ಒಂದು ಆಕಾಂಕ್ಷೆಯನ್ನು ಗೆದ್ದಿರ್ತಾನೆ. ಮತ್ತು ಸವಾರಿಯಿಂದ ಹೊರಡಬೇಕು ಅಂತಿರ್ತಾನಲ್ಲ, ಅವನು ಮಾರ್ಗವನ್ನು ಗೆಲ್ತಾನೆ. ಆಮೇಲೆ ಅಂದರೆ ಎಷ್ಟು ದೂರ ಹೋಗಬೇಕು ಅನ್ನೋದು ಅವನು ಗೊತ್ತಾಗುತ್ತೆ, ಬೇಗ ಹೋಗಿ ಸೇರ್ತಾನೆ ಕೂಡ. ಮತ್ತು ಶೀಲವಂತನಾಗಿರುವಂಥವನು ಎಲ್ಲರ ಮೇಲೆ ವಿಜಯವನ್ನು ಪಡಿತಾನೆ. ಪುರುಷರಲ್ಲಿ ಶೀಲವೇ ಪ್ರಧಾನ, ಅದೇ ನಷ್ಟವಾಗಿಬಿಡುತ್ತೆ. ಅಂದರೆ ಅದಿಲ್ಲ ಅಂತಂದರೆ ವಿಜಯವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಅವನ ಜೀವನ ಇದೆಯಲ್ಲ, ಅದು ಧರ್ಮ ಮತ್ತು ಬಂಧುಗಳಿಂದ ಯಾವ ಪ್ರಯೋಜನ ಕೂಡ ಸಿದ್ಧ ಆಗೋದಿಲ್ಲ. ಮುಂದುವರೆದು ಹೇಳ್ತಾನೆ ಭರತ ಶ್ರೇಷ್ಠನೇ, ಧನೋನ್ಮತ್ತನಾದಂತಹ ಪುರುಷ ಅಂದರೆ ಯಾರು ನನ್ನ ಹತ್ರ ಹಣ ಇದೆ, ಸಂಪತ್ತಿದೆ ಅಂತ ಒಂದು ಮದ ಹಿಡಿದಿರುತ್ತಲ್ಲ, ಅಂಥ ಒಬ್ಬ ಮನುಷ್ಯ ಭೋಜನದಲ್ಲಿ ಮಾಂಸದ ಅಂದರೆ ಧನೋನ್ಮತ್ತನಾದಂತಹ ಒಬ್ಬ ಮನುಷ್ಯನ ಊಟದಲ್ಲಿ ಮಾಂಸ, ಮಧ್ಯಮ ಶ್ರೇಣಿಯ ಒಬ್ಬ ಮನುಷ್ಯ ಇರ್ತಾನಲ್ಲ ಅವನ ಭೋಜನದಲ್ಲಿ ಗೋರಸ, ಮತ್ತು ದರಿದ್ರರ ಭೋಜನದಲ್ಲಿ ಎಣ್ಣೆಯ ಪ್ರಾಧಾನ್ಯತೆ ಇರುತ್ತೆ. ದರಿದ್ರ ಪುರುಷರು ಇರ್ತಾರಲ್ಲ, ಅಂದರೆ ದರಿದ್ರತೆ ಇರುವಂಥ ಮನುಷ್ಯರು, ಅವರು ಸದಾ ಸ್ವಾದಿಷ್ಟ ಭೋಜನವನ್ನು ಮಾಡ್ತಾರೆ, ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು ತಿಂತಾರೆ. ಯಾಕೆ ಅಂತಂದರೆ ಹಸಿವು ಅನ್ನೋದೇ ಸ್ವಾದದ ಜನನಿ. ಅವ್ರಿಗೆ ಹಸಿವು ಇರುತ್ತೆ ಮತ್ತು ಆ ಹಸಿವಿನಿಂದ ಅವರಿಗೆ ಸ್ವಾದ ಬರುತ್ತೆ, ಅದು ರುಚಿ ಸಿಗುತ್ತೆ ಅವರಿಗೆ. ಅದೇ ನೀವು ಧನಿಗಳು ಇರ್ತಾರಲ್ಲ, ಅವ್ರು ನೋಡಿ, ಇವರು ಸರ್ವತಾ ದುರ್ಲಭ. ಅವ್ರಿಗೆ ಹಸಿವು ಇರೋದಿಲ್ಲ, ಸ್ವಾದನೂ ಇರೋದಿಲ್ಲ ಅವ್ರಿಗೆ, ಅಂದರೆ ಸ್ವಾದನೂ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೇಗೆ ಒಂದಕ್ಕೊಂದು ಕನೆಕ್ಷನ್ ಇದೆ ನೋಡಿ. ಈಗ ಯಾರು ಹಣ ಬೇಕಾದಷ್ಟಿರುತ್ತೋ ಅವ್ರು ಏನು ಮಾಡ್ತಾರೆ, ಮಾಂಸ ಅದು ಇದು ಅಂತ ತಗೊಂಡು ತಿಂತಾರೆ. ಅದೇ ಮಧ್ಯಮ ಶ್ರೇಣಿಯ ಮನುಷ್ಯರ ಊಟನೇ ಒಂಥರ ಇರುತ್ತೆ. ಅದೇ ನೀವು ತುಂಬ ಬಡವರು, ದರಿದ್ರರು ಅಂತ ಹೇಳ್ತೀವಲ್ವಾ, ಅವರು ಎಣ್ಣೆಯ ಪ್ರಾಧಾನ್ಯತೆ, ಅಂದರೆ ಅವರು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು ತಿಂತಾರೆ, ರುಚಿ ರುಚಿಗೆ ಆಗಿರುತ್ತೆ ಅವರಿಗೆ. ಯಾಕೆ ಹೇಳಿ, ಅವ್ರಿಗೆ ಹೊಟ್ಟೆ ಹಸಿವು ಜಾಸ್ತಿ ಇರೋದ್ರಿಂದ ಅವರಿಗೆ ರುಚಿ ಅನ್ನೋದು ಸಿಗುತ್ತೆ ಆ ನಾಲಿಗೆಗೆ. ಈಗ ಹೊಟ್ಟೆ ತುಂಬಿದ್ರೆ ಅಥವಾ ಕಾಯಿಲೆಗಳಿರುತ್ತೋ ಏನೋ ಇರುತ್ತೆ, ಆವಾಗ ನಮ್ಮ ನಾಲಿಗೆಗೆ ಅದು ರುಚಿ ಕೂಡ ಕೊಡೋದಿಲ್ಲ ಅಲ್ವಾ? ಏನೋ ಒಂದು ತಿಂದ್ವಿ ಅಂತ ತಿಂತೀವಿ, ಆ ರೀತಿಯೆಲ್ಲ ಆಗುತ್ತೆ. ಸೊ ಆ ವಿಚಾರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.